ಕಾಂಗ್ರೆಸ್ನ ಕುಟಿಲ ರಾಜಕಾರಣ ಅವರ ಮುಖ್ಯ ಸಹೋದ್ಯೋಗಿಗಳು ಟಿಎಂಸಿ ಡಿಎಂಕೆ ಆಮ್ ಆದ್ಮಿ ಎಲ್ಲರೂ ಸೇರಿಕೊಂಡು ಮಹಿಳಾ ಮಸೂದೆಯನ್ನು ಸೋಲಿಸಿ ತಮ್ಮ ದ್ವೇಷ ರಾಜಕಾರಣವನ್ನು ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಬಿಜೆಪಿ ವಕ್ತಾರೆ ಡಾಕ್ಟರ್ ಸುಧಾ ಹಾಲ್ಕಾಯ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2011ರ ಜನಗಣತಿಯ ಆಧಾರದ ಮೇಲೆ ಮಹಿಳೆಯರಿಗೆ ಮುಂದಿನ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು ಎಂದು ಎಲ್ಲ ರಾಜ್ಯಗಳ ಸಂಸತ್ ಸ್ಥಾನಗಳಿಗೆ ಶೇಕಡಾ 50ರಷ್ಟು ಹೆಚ್ಚುವರಿ ಸ್ಥಾನಗಳನ್ನು ಸೇರಿಸಿ ಎಲ್ಲರನ್ನ ಪಾಲ್ಗೊಳ್ಳುವಿಕೆಯ ಮೂಲಕ ಬಹುದೊಡ್ಡದಾದ ಪ್ರಜಾಪ್ರಭುತ್ವವನ್ನು ಜಗತ್ತಿಗೆ ತೋರಿಸುವ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಹಾಗೂ ಮಿಕ್ಕ ಪಕ್ಷಗಳ ಈ ಪ್ರತಿಗ್ರಾಮಿ ಧೋರಣೆಯಿಂದ ಇದಕ್ಕೆ ಹಿನ್ನಡೆಯಾಗಿದೆ. ಅನಾವಶ್ಯಕವಾಗಿ ಮಸೂದೆಯನ್ನು ಲೋಕಸಭೆಯಲ್ಲಿ ಸೋಲಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ, ಡಿಲಿಮಿಟೇಷನ್ ಬಗ್ಗೆ, ಸೆನ್ಸಸ್ ಬಗ್ಗೆ ಒಂದು ಚರ್ಚೆ ಆಗ್ತಿತ್ತು 17 ತಾರೀಕು 2023ಯಲ್ಲಿ ವಿತ್ ಕಂಪ್ಲೀಟ್ ಮೆಜಾರಿಟಿ ನಾರಿ ಶಕ್ತಿ ವಂದನ ಅಧಿನಿಯಮ ಬಿಲ್ ಅನ್ನ ಅಪ್ರೂವ್ ಮಾಡಿದ್ರು ಆದರಣೀಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ. ಅದಕ್ಕೆ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ವಾಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ಆನ್ ದ ಟೆಕ್ನಿಕಲ್ ಗ್ರೌಂಡ್ಸ್. ಅದಕ್ಕೆ ಯಥಾ ಪ್ರಕಾರವಾಗಿ ಮಹಿಳಾ ವಿರೋಧಿ ಇರುವ ಕಾಂಗ್ರೆಸ್ ಪಕ್ಷ ಮತ್ತೆ ತಮ್ಮ ಮುಖವನ್ನು ತೋರಿಸಿದೆ. ಇದೇನು ಮೊಟ್ಟ ಮೊದಲನೇ ಬಾರಿ ಆಗ್ತಾ ಇಲ್ಲ. 1952 ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಹಿಂದೂ ಕೋಡ್ ಬಿಲ್ ಅನ್ನು ತಗೊಂಡು ಬಂದರು. ಅದಕ್ಕಿಂತ ಮುಂಚೆನೇ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಹಿಳೆಯರಿಗೆ ಸಕ್ರಿಯವಾಗಿ ಮತದಾನದ ಹಕ್ಕು, ಎಜುಕೇಶನ್ ಹಕ್ಕು ಮತ್ತು ವೇತನದ ಹಕ್ಕನ್ನು ಕೊಟ್ಟಿದ್ರು. ನೆಕ್ಸ್ಟ್ ಹಿಂದೂ ಕೋಡ್ ಬಿಲ್ ಅನ್ನು ತಗೊಂಡು ಬಂದಿದ್ರು. ಇದೇ ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿಯಾಗಿರುವ ಜವಾಹರ್ಲಾಲ್ ನೆಹರು ಅವರು ಇದನ್ನ ವಿರೋಧಿಸಿದ್ರು. ಅವಾಗ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ರು. ಮತ್ತೆ ಹಿಸ್ಟ್ರಿ ರಿಪೀಟ್ಸ್. ನಿನ್ನೆ ಆದರಣೀಯ ನರೇಂದ್ರ ಮೋದಿಜಿಯವರು ಮೊನ್ನೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಎಲ್ಲ ಅಪೋಸಿಷನ್ ಪಾರ್ಟಿದವರಿಗೆ, ಕಾಂಗ್ರೆಸ್ದವರಿಗೆ, ಟಿಎಂಸಿ ಅವರಿಗೆ, ಡಿಎಂಕೆ ಅವರಿಗೆ, ಸಮಾಜವಾದಿ ಪಾರ್ಟಿಯವರಿಗೆ ತಮ್ದೆಲ್ಲ ಸಹಕಾರ ಇರಲಿ. ಇದು ನಮ್ಮ ನಾಡಿನ ಮಹಿಳೆಯರ ಪ್ರಶ್ನೆ ಇದೆ. ಅವರಿಗೆ ಒಂದು ಸರಿಸಮಾನವಾದ ಹಕ್ಕನ್ನ ಕೊಡಬೇಕು. ಪಂಚಾಯತಿಂದ ಪಾರ್ಲಿಮೆಂಟಿಗೆ ಅವರಿಗೆ ನಾವು ಒಂದು ಅಧಿಕಾರನ ಕೊಡಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನನಗೇನಾದ್ರೂ ಇದು ಪಬ್ಲಿಸಿಟಿ ಬರುತ್ತೆ ಅಂತ ಅನ್ಕೋಬೇಡಿ, ಕ್ರೆಡಿಟ್ ನನಗೆ ಹೋಗುತ್ತೆ ಅಂತ ಅನ್ಕೋಬೇಡಿ. ದಿಸ್ ಕ್ರೆಡಿಟ್ ವಿಲ್ ಬಿ ಗಿವನ್ ಟು ಆಲ್ ಆಫ್ ಯು. ನಾನು ಇದ್ರ ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗೂ ಸಹ ಏಕ್ ತೀರ್ ದೋ ನಿಶಾನ್ ಅಂದ್ರೆ ಅಂಬೇಡ್ಕರ್ ಜಿ ಅವರಿಗೆ ಕ್ರೆಡಿಟ್ ಹೋಗ್ಬಾರ್ದು, ಮಹಿಳೆಯರಿಗೆ ಅಧಿಕಾರ, ಸರಿ ಸಮಾನವಾದ ಅಧಿಕಾರ ಸಿಗಬಾರ್ದು ಅಂತ ಮಾಡಿದ್ರು. ಈಗಲೂ ಸಹ ಏಕ್ ತೀರ್ ದೋ ನಿಶಾನ್, ಮೋದಿಜಿಯವರಿಗೆ ಕ್ರೆಡಿಟ್ ಹೋಗಬಾರ್ದು, ನಮ್ಮ ಮಹಿಳೆಯರಿಗೆ ಸರಿ ಸಮಾನದ ಅಧಿಕಾರ ಸಿಗಬಾರ್ದು. ಎಂಥ ದುರ್ಗತಿ ರೀ! ನಮ್ಮ ದೇಶದ 50% ಪಾಪ್ಯುಲೇಷನ್ ಮಹಿಳೆಯರಿದ್ದಾರೆ. ಇದೇ ಕಾಂಗ್ರೆಸ್ಗೆ 60 ವರ್ಷ ಈ ನಮ್ಮ ಮಹಿಳೆಯರು ಮತದಾನ ಕೊಟ್ಟು ಅವರಿಗೆ ಒಂದು ಪವರ್ ಅನ್ನ ಕೊಟ್ಟಿದ್ದಾರೆ. ಲೋಕಸಭಾದಲ್ಲಿ 14%ಗಿಂತ ಕಡಿಮೆ ಇದೆ ಮಹಿಳೆಯರ ರಿಪ್ರೆಸೆಂಟೇಷನ್. ವಿಧಾನಸಭಾದಲ್ಲಿ 10%ಗಿಂತ ಕಡಿಮೆ ಇದೆ. ಏನ್ ತಪ್ಪಾಗ್ತಿತ್ತು ಮಹಿಳೆಯರಿಗೆ ಅಧಿಕಾರ ಕೊಟ್ರೆ? ಇವತ್ತಿನ ಮಹಿಳೆಯರು ತಮ್ಮ ಮನೆ ಚೌಕಾಟು ದಾಟಿಬಿಟ್ಟು ಒಂದು ಸ್ಪೇಸ್ ಸ್ಟೇಷನ್ ತನಕ ತಮ್ಮ ಎಫರ್ಟ್, ತಮ್ಮ ಎಬಿಲಿಟಿಯನ್ನು ತೋರಿಸಿಲ್ವಾ? ಇವತ್ತಿನ ಮಹಿಳೆಯರು ಆಪರೇಷನ್ ಸಿಂಧೂರಲ್ಲಿ ಟೇಕ್ ಇಟ್ ಆರ್ಮಿ, ನೇವಿ, ಡಿಫೆನ್ಸ್ ತಮ್ಮ ದೇಶದ ಕಡೆ ನಿಂತ್ಕೊಂಡು ತಮ್ಮ ದೇಶವನ್ನು ಸುರಕ್ಷಿತವಾಗಿ ಹೇಗೆ ವುಮೆನ್ ಫೈಟರ್ ಜೆಟ್ಸ್ ಇಟ್ಕೊಂಡು ಹೇಗೆ ಅವರ ದೇ ರಿಪ್ರೆಸೆಂಟೆಡ್ ದೇರ್ ವರ್ಕ್. ಚಂದ್ರಯಾನ 2 ಅಲ್ಲೂ ಸಹ ಮಿಷನ್ ಡೈರೆಕ್ಟರು, ಪ್ರಾಜೆಕ್ಟ್ ಡೈರೆಕ್ಟರ್ ಇಬ್ರು ಮಹಿಳೆಯರು. ಸಿದ್ದರಾಮಯ್ಯ ಅವರು ನಾವು ಬಿ ರಿಪೋರ್ಟ್ ಹಾಕ್ಬೇಕಂತಿದ್ವಿ, ಅಷ್ಟೊತ್ತಿಗೆ CBI ಬಂದ್ಬಿಡ್ತು ಅಂತ ಹೇಳಿದ್ರು. ಅಂದ್ರೆ ಬಿ ರಿಪೋರ್ಟ್ ಹಾಕಿ ಇವ್ರು ಕ್ಲೀನ್ ಚಿಟ್ ಕೊಡ್ಬೇಕಂತ ಇದ್ರು. ಇವರು CBI ಬಂದಿರಲಿಲ್ಲ, ಕೋರ್ಟ್ ಇಂಟರ್ವೆನ್ಷನ್ ಮಾಡಿರಲಿಲ್ಲ ಅಂದ್ರೆ ಇವತ್ತು ಎಲ್ಲಿ ನ್ಯಾಯ ಸಿಗ್ತಾ ಇತ್ರಿ? ಎಲ್ಲಿ ನ್ಯಾಯ ಸಿಗ್ತಾ ಇತ್ತು? ಎಲ್ಲ ಇವರು ಜಿಹಾದಿ ಎಲಿಮೆಂಟ್ಸಿಗೆ ಇವತ್ತು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ತಾರೆ ಇವರು.
TCS ಆಯ್ತಲ್ಲ ಈಗ ನಾಸಿಕಲ್ಲಿ, ಯಾರಾದರೂ ಒಬ್ಬರಾದರೂ ಮಾತಾಡಿದ್ದಾರಾ? ಮಾತಾಡಿದ್ದಾರಾ ಒಬ್ಬರಾದರೂ? ಪ್ರತಿಯೊಂದು ವಿಷಯದಲ್ಲಿ ಗ್ರೌಂಡ್ ಮೇಲೆ ಬಂದು ನಾನು ಏನೇ ಇದ್ರೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ರೈತರಿಗೆ ಹಿಡ್ಕೊಂಡು ಪರಿಹಾರ ಕೊಡೋದ್ರಲ್ಲೇ ಪರ್ಸ್ನಲಿ ಗೋಯಿಂಗ್ಗೆ ಮಹಿಳಾ ಕಾಂಗ್ರೆಸ್ನವ್ರು ಕೇಳ್ತಾರೆ, ಸುಧಾ ಅಲ್ಕೈ ಅವ್ರು ಏನು ಮಾಡ್ತಾ ಇದ್ದಾರೆ, ಇಪ್ಸ್ಟೀನ್ ಫೈಲ್ಸ್ ಅಲ್ಲಿ ಆದರೆ ಇವ್ರು ಮಾತಾಡ್ತಾರೆ, ನಾಸಿಕಲ್ಲಾದರೆ ಮಾತಾಡಲ್ವಾ ಇವರು? ಇನ್ನೊಬ್ಬ ಯಾರೋ ಜಿಯಾದಿ ಬ್ಲಡಿ 380 ವಿಡಿಯೋಗಳು ಮಾಡಿದ್ದಾನಂತೆ, 180 ಹೆಣ್ಮಕ್ಳಿಗೆ ಇದು ಮಾಡಿದ್ದಾನಂತೆ. ಅವನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಇಪ್ಸ್ಟೀನ್ ಫೈಲ್ ಬಗ್ಗೆ ಮಾತಾಡ್ತೀರಾ, ಡಾಕ್ಟರ್ ಸುಧಾ ಅಲ್ಕೈ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತೀರಾ? ಮಹಿಳೆಯರಾಗಿ ಮಹಿಳೆಯರ ಪರವಾಗಿ ನಿಂತ್ಕೊಡಿ, ಪೊಲಿಟಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಭಾರತೀಯ ಮಹಿಳೆಯರಿಗೆ ಇವತ್ತೇನು ನೀವು BJPಗೆ ನೀವು ಏನೋ ಸೋಲ್ಸಿದ್ದೀರಾ ಅಂತ ಅನ್ಕೋಬೇಡಿ. ನೀವು ಇವತ್ತೇನಾದರೂ ನೀವು ಸೋಲ್ಸಿದ್ದೀರಾ ಅಂತಂದರೆ ಭಾರತೀಯ ತಾಯಂದಿರಿಗೆ ಸೋಲ್ಸಿದ್ದೀರಾ, ಭಾರತೀಯ ಅಕ್ಕ ತಂಗಿಯಂದಿರಿಗೆ ಸೋಲ್ಸಿದ್ದೀರಾ. ಇವತ್ತು ನಿಜವಾಗ್ಲೂ ಭಾರತ ಮಾತಾ ನೊಂದ್ಕೊತಾಳೆ. ಇವತ್ತು ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ಹೆಣ್ಮಕ್ಳು ವಿಷಯ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಭಾಳ ಒಂದು ಹೆವಿ ಹಾರ್ಟೆಡ್ನೆಸ್ ಫೀಲ್ ಆಗ್ತಾಯಿದೆ. ಇಷ್ಟೊಂದು ನಿಮಗೆ ಪೊಲಿಟಿಕ್ಸ, ಇಷ್ಟೊಂದು ದ್ವೇಷ ಆದರಣೀಯ ನರೇಂದ್ರ ಮೋದಿಜಿಯವ್ರ ಬಗ್ಗೆ, ಇಷ್ಟೊಂದು ದ್ವೇಷ ಮಹಿಳೆಯರ ಬಗ್ಗೆ. ಯು ಡೋಂಟ್ ವಾಂಟ್ ಟು ಸಿ ವುಮೆನ್ ಇನ್ ದ ಪವರ್ ಪ್ಲೇಸ್ ಅಟ್ ಆಲ್.